ರಾಜ್ಯದ ಮುಂದಿನ ಸಿಎಂ ಒಬ್ಬ ಸ್ವಾಮೀಜಿ ಖ್ಯಾತ ಜ್ಯೋತಿಷಿ ಪ್ರಶಾಂತ್ ಖೇನಿ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. 2028ಕ್ಕೆ ರಾಜ್ಯದ ಚುಕ್ಕಾಣಿ ಹಿಡಿಯೋದು ಓರ್ವ ಸ್ವಾಮೀಜಿ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ. ರಾಜ್ಯದ ಮುಂದಿನ ಸಿಎಂ ಒಬ್ಬ ಸ್ವಾಮೀಜಿ ಖ್ಯಾತ ಜ್ಯೋತಿಷಿ ಪ್ರಶಾಂತ್ ಖೇನಿ ಸ್ಫೋಟಕ ಹೇಳಿಕೆ. 2028ಕ್ಕೆ ರಾಜ್ಯದ ಚುಕ್ಕಾಣಿ ಏರೋದು ಓರ್ವ ಸ್ವಾಮೀಜಿ. ಶೀಘ್ರವೇ ಬಿಜೆಪಿಗೆ ಓರ್ವ ಖ್ಯಾತ ಸ್ವಾಮೀಜಿ ಸೇರ್ಪಡೆ ಆಗ್ತಾರೆ. ಆ ಧರ್ಮ ಗುರುಗಳೇ ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗ್ತಾರೆ. ಕರ್ನಾಟಕ ಮೂಲದ ಖ್ಯಾತ ಜ್ಯೋತಿಷಿ ಪ್ರಶಾಂತ್ ಖೇನಿ ಟ್ವೀಟ್ ಸಂಚಲನ ಮೂಡಿಸಿದೆ. ಖ್ಯಾತ ಜ್ಯೋತಿಷಿ ಪ್ರಶಾಂತ್ ಖೇನಿ ಟ್ವೀಟ್. ಬಿಜೆಪಿ ಸೇರ್ಪಡೆಯಾಗಲಿರುವ ಆ ಖ್ಯಾತ ಸ್ವಾಮೀಜಿ ಯಾರು ಹಾಗಾದ್ರೆ? ನೆಟ್ ಲೋಕದಲ್ಲಿ ಬಿಜೆಪಿ ಪಡಸಾಲೆಯಲ್ಲಿ ನಾನಾ ಚರ್ಚೆಗಳು. ಈಗಾಗಲೇ ನಾ ಸಿಎಂ ನೀ ಸಿಎಂ ಎನ್ನುವಂತಹ ಗೊಂದಲಗಳು ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಅದರಲ್ಲೂ ಜ್ಯೋತಿಷಿ ಒಬ್ರು ಸಿಎಂ ಆಗ್ತಾರೆ ಅಂತ ಅಂದ್ರೆ ಅದು ಎಲ್ಲಿ? ಸ್ವಾಮೀಜಿ ಒಬ್ರು ಸಿಎಂ ಆಗ್ತಾರೆ ಅಂತ ಅಂದ್ರೆ ಅದು ಎಲ್ಲಿ? ಬಿಜೆಪಿ ಪಕ್ಷದಲ್ಲಿ. ಯಾರು ಹಾಗಾದ್ರೆ ಆ ಸ್ವಾಮೀಜಿ? ಶೀಘ್ರವೇ ಆ ಧರ್ಮ ಗುರುಗಳು ಬಿಜೆಪಿಯ ಸೇರ್ಪಡೆ ಆಗ್ತಾರ? ಪ್ರಶಾಂತ್ ಖೇನಿಯ ಈ ಟ್ವೀಟ್ ಏನಿದೆ ಅಲ್ಲ, ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ. ಬಿಜೆಪಿಗೆ ಸೇರ್ಪಡೆ ಆಗಲಿರುವ ಖ್ಯಾತ ಸ್ವಾಮೀಜಿ ಯಾರು? ಬಿಜೆಪಿ ಪಡಸಾಲೆಯಲ್ಲಿ ನಾನಾ ಚರ್ಚೆಗಳು. ಎಸ್ ನೋಡಿ, ಈಗಾಗಲೇ ಈ ಹಿಂದೆ ವಿಪಕ್ಷ ನಾಯಕ ಆರ್ ಅಶೋಕ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ನಾನು ಸಿಎಂ ಆಗ್ತೀನಿ, ನನಗೂ ಸಿಎಂ ಆಗೋ ಆಸೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ. ಇನ್ನು ಅದರ ಜೊತೆಗೆ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅಲ್ಲಿಂದನೂ ಸಹಿತ ಸಿಎಂ ವಿಚಾರವಾಗಿ ಒಂದಿಷ್ಟು ಚರ್ಚೆಗಳು ಕೇಳಿ ಬರುತ್ತೆ. ಅದಾದ್ಮೇಲೆ ವಿಜಯೇಂದ್ರ ಮುಂದಿನ ಸಿಎಂ ವಿಜಯೇಂದ್ರ. ಬಿಜೆಪಿಯಲ್ಲಿ ನೆಕ್ಸ್ಟ್ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ವಿಜಯೇಂದ್ರ ಸಿಎಂ. ಈಗಾಗಲೇ ರಾಜ್ಯಾಧ್ಯಕ್ಷ ಬಿಜೆಪಿಗೆ. ಅದ್ರ ಜೊತೆಗೆ ಮುಂದೆ ಸಿಎಂ ಆಗಿ ಪೋಸ್ಟ್ ಪಡೆದುಕೊಳ್ತಾರೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ. ಬಟ್ ಖ್ಯಾತ ಜ್ಯೋತಿಷಿ ಪ್ರಶಾಂತ್ ಖೇನಿ ಅವರ ಈ ಟ್ವೀಟ್ ಏನಿದೆ ಅಲ್ಲ, ಇದು ಸಾಕಷ್ಟು ಚರ್ಚೆಯನ್ನ ಹುಟ್ಟಿ ಹಾಕ್ತಾ ಇದೆ. ನಾನಾ ಚರ್ಚೆಗಳು ಉದ್ಭವಿಸ್ತಾ ಇದ್ದಾವೆ. ಖ್ಯಾತ ಜ್ಯೋತಿಷಿ ಪ್ರಶಾಂತ್ ಖೇನಿಯ ಈ ಒಂದು ಟ್ವೀಟ್ನಿಂದ ಬಿಜೆಪಿಯ ಪಡಸಾಲೆಯಲ್ಲಿ ಸಾಕಷ್ಟು ಚರ್ಚೆಗಳು ಉದ್ಭವಗೊಂಡಿದೆ. ಹಾಗಾದ್ರೆ ಆ ಧರ್ಮ ಗುರುಗಳೇ ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗ್ತಾರಾ? ಯಾರು ಆ ಧರ್ಮ ಗುರುಗಳು? ಯಾರು ಆ ಸ್ವಾಮೀಜಿ? ಈ ಬಗ್ಗೆ ಸಾಕಷ್ಟು ಅನುಮಾನಗಳು, ಕುತೂಹಲಗಳು ಇರುವಂತದ್ದು. ಪ್ರಶಾಂತ್ ಖೇನಿಯ ಈ ಒಂದು ಟ್ವೀಟ್ ಏನಿದೆಯಲ್ಲ, ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ.